ಓಹೋ, ಬನ್ನಿ ರಾಜುಟಪ್ನವರೇ, ಬನ್ನಿ. ಬತ್ತಾ ಇವನಿ ರಾಜೀವಪ್ಪ, ಬತ್ತಾ ಇವನಿ. ಅನ್ನ ಹಾಕದ ಮನೆ ಕೆಡಕಿಲ್ಲ, ಗೊಬ್ಬರ ಹಾಕದ ಹೊಲ ಹಾಳಾಗಕ್ಕಿಲ್ಲ ಅಂತ ದೊಡ್ಡವ್ರು ಹೇಳವ್ರೆ ನೋಡು ಮಾತು. ಅದನ್ನ ಅಕ್ಷರಶಃ ಸತ್ಯ ಅಂತ ಅನ್ನೋದನ್ನ ಮಾಡಿ ತೋರಿಸ್ಬಿಟ್ರಿ ರಾಜೀವಪ್ಪ. ದುಡಿಮೆ ಅಂದ್ರೆ ಇದು, ಶ್ರದ್ಧೆ ಅಂತಂದ್ರೆ ಇದು. ಕಲ್ನ ಕುಟ್ಟಿ ಎಣ್ಣೆ ತೆಗೆದೇ ಬಿಟ್ರಿ, ಹೊಸ ಮನೇನೂ ಕಟ್ಟಿಸ್ಬಿಟ್ರಿ, ನನ್ನ ಸಾಲಾನೂ ತೀರಿಸ್ಬಿಟ್ರಿ, ಮೀಸನ್ನ ಕೈನೂ ಹಾಕಿಬಿಟ್ರಿ. ಇದೆಲ್ಲ ನಿಮ್ಮ ದಯೆ ತಾನೇ ರಾಜುಟಪ್ನವ್ರೆ? ಶಿವನ ದಯನ್ನಿ, ಶಿವನ ದಯನ್ನಿ. ನಮ್ಮದೇನೈತೆ ರಾಜೀವಪ್ಪ, ನರಮಾನೂರು, ನರಮಾನೂರು. ಹೆಂಗಸ್ವಾಮಿ ನೋಡ್ದ ರಾಜವಪ್ಪನ ಕೈವಾಡಾನ? ನೋಡ್ದೆ ಉಂಟಾ, ಯಾರೋ ಆಗಕ್ಕಿಲ್ಲ ಅಂತ ಕೈ ಬಿಟ್ಟದನ್ನ ನಮ್ ರಾಜೀವಪ್ಪನವ್ರು ಹೆಂಗ್ ಮಾಡಿದ್ರು. ಏ ಕಪ್ಪೂರು, ಆರೇ ಇದ್ದಾರೆ ಯಾರು? ಅವತ್ತು ನಮ್ ರಾಜೀವಪ್ಪ ತನಗೆ ಗಡ್ಡ ಬೆಳಿತೈತೆ ಅಂದ್ಯಲ್ಲ, ಇವತ್ತು ನಿನ್ ಗಡ್ಡ ಬೋಳಿಸ್ಲಾ? हरियाला हरियाला ये क्या है अंकल स्वामी? वो कृष्णप्पा का साला कमाल कर दिया ना रे, कमाल. जमीन में बेड़े बेड़े अल्दे चौरी में गए सरकार रुपए बेड़े बादी मका. सुबह सुबह अच्छी बात बोल रहे. कैसा नियत वैसा बरकत. ನಾನು ಸ್ವಲ್ಪ ಬೆಳಗಾಂ ಹೋಗಿ ಬಂದ್ಬಿಡ್ತೀನಿ. ನನ್ನ ಸ್ನೇಹಿತರೊಬ್ರು ಹುಷಾರಿಲ್ಲ ಅಂತ ಟೆಲಿಗ್ರಾಮ್ ಬಂದಿದೆ. ಚಾಮಯ್ಯ, ಜಮೀನ್ ಕಡೆ ಸ್ವಲ್ಪ ಜೋಪಾನ. ಆಗಲ್ರಪ್ಪ. ಮತ್ತೆ ಯಾವಾಗ ಬರ್ತೀಯ ರಾಜೀವ? ನಾಡ್ದು ಬಂದ್ಬಿಡ್ತೀನಿ. ಚಾಮಯ್ಯ, ಜೊತೆಲಿ ಹೋಗಿ ರೈಲ್ ಹತ್ತಿಸ್ತ. ಆಗಲ್ರವ, ಈಗ ತಗೊಂಡ್ರಪ್ಪ ಬರ್ತೀನಿ. ನಮ್ ರಾಜೀವ ಸ್ನೇಹಿತರು ಅಂದ್ರೆ ಪ್ರಾಣನೇ ಕೊಡ್ತಾನೆ. ಏನ್ಲಾ ಇದು? ದಾರಿ ಮೀಸೆ ತಂದ್ರೆ ಜಾಕ್ ಓದಿತೀನಿ ನೋಡು. ಮಣ್ಣನ ಮಕ್ಕಳು ನಾವು ಉಣ್ಣೋ ಚಂದ ಏನ್ಲ ಇದು? ಮೇಲ್ದೇಶರೆಲ್ಲ ಹೀಗೆ ಊಟ ಮಾಡೋದು. ಮಾತೆತ್ತಿದ್ರೆ ಮೇಲ್ದೇಶ ಅಂತ ಬಡ್ಕತ್ತಾನಲ್ಲ ಇವನು. ಹೌದು ಡ್ಯಾಡಿ, ನಾನು ಅವ್ರಂಗೇನೆ. ಅವ್ರಂಗ್ ಉಡ್ಬೇಕು ಅಂತ ಹೇಳೋ ನೀನು. ಅವ್ರಂಗ್ ಓದು ಬರ ಕಲಿಬೇಕು, ದುಡಿಬೇಕು ಅನ್ನೋ ಜ್ಞಾನ ಇಟ್ಕೋಬೇಕಂದ್ರ ಹೇಳಲಿ ಬೇರೆ ನೋಡು. ಮರ್ಯಾದೆಯಾಗಿ ಚಪ್ಪಲಿ ಚೊಣ್ಣ ಅಂಗಿನೆಲ್ಲ ಬಿಚ್ಚಾಕಿ, ಕೈಕಾಲು ಮಕ ತಕ್ಕೊಂಡು, ಮರಿ ಉಟ್ಕೊಂಡು, ಹಣೆ ವಿಭೂತಿ ಧರಿಸ್ಕೊಂಡು ಮಳೆ ಮ್ಯಾಕ್ ಕೂತು ಊಟ ಮಾಡೋದನ್ನ ಕಲ್ತು. ನಡಿ ನಡಿ ಸರಿಯಲ್ಲೇ. ತಗೊಳ್ಳಿ ಡಾಕ್ಟ್ರೆ, ತಗೊಳ್ಳಿನ. ನಮ್ ತೋಟದಲ್ಲಿ ಬೆಳೆದಿರೋದು, ತಿನ್ನೋಡಿ ಹೇಗಿದೆ ಅಂತ. ತುಂಬಾ ರುಚಿಯಾಗಿದೆ. ಇಷ್ಟು ರುಚಿಯಾಗಿರೋದಕ್ಕೆ ನಿಮ್ಮ ಮಾವ ಎಷ್ಟು ದೇವ್ರು ಸುರಿಸಿದಾನೆ ಗೊತ್ತೇನು? ಅದನ್ನ ಎಷ್ಟು ಹೇಳಿದ್ರು ಸಾಲದು ಡಾಕ್ಟ್ರೆ. ನನಗಿಂತ ತಮ್ಮ ಇಲ್ಲದೆ ಹೋಗಿದ್ರೆ ಇವತ್ತು ನಾವೆಲ್ಲ ಬೀದಿಯಲ್ಲಿ ನಿಂತಿರ್ಬೇಕಾಗಿತ್ತು. ಅದು ಸತ್ಯವಾದ ಮಾತಮ್ಮ. ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ. ಹೇಗಿದೆಯಾ ಶಿವಲಿಂಗು? ಐ ಆಮ್ ವೆಲ್ಲು. ಆರ್ ಯು ಆಲ್ಸೋ ಇನ್ ದಿ ವೆಲ್? I am Vellu. Are you also in the Vellu? ಅದ್ ಸರಿಯೋ, ಇಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾ ಇದೆಯಲ್ಲ, ಈಗ ಏನ್ ಓದ್ತಾ ಇದೆಯಾ? ಕನ್ನಡ ಓದ್ತಾ ಇದ್ದೀನಿ. ಯಾಕೆ ಇಂಗ್ಲಿಷ್ ತಲೆಗತ್ತಲ್ವೇನು? ಅದೆಂಗಯ್ಯ ಆಗ್ತದೆ ತಲೆಗೆ? ಓದೋದೊಂದು, ಬರೆಯೋದೊಂದು. CUT ಕಟ್ ಅಂತೆ, PUT ಪುಟ್ ಅಂತೆ. CUT ಕಟ್ ಆದ್ಮೇಲೆ PUT ಪಟ್ಟಾಗಬೇಕು, ಇಲ್ಲ PUT ಪುಟ್ ಆದ್ಮೇಲೆ CUT ಕುಟ್ಟಾಗಬೇಕು. ಇಂಥದ್ದು ಹೆಂಗತ್ತದೆ ತಲೆಗೆ? ಕಷ್ಟವೇ. ಹಂಗ ಬಾ ದಾರಿಗೆ. ಇವಾಗ ನೋಡಪ್ಪ, ನಮ್ ಕಸ್ತೂರಿ ಕನ್ನಡ ಇದೆ. ಕಾಕ್ಕೆ ಕೊಂಬ್ ಕೊಟ್ರೆ ಕೂ, ಪಾಕ್ಕೆ ಕೊಂಬ್ ಕೊಟ್ರು ಹೂನೆ, ಬೇರೆ ಏನು ಅಲ್ವಲ್ಲ. ಅದಕ್ಕೋಸ್ಕರ ಇಂಗ್ಲಿಷ್ ಬಿಟ್ಬಿಟ್ಟು ಕನ್ನಡನ ಬಿಗ್ ಹಿಡ್ಕೊಂಬಿಟ್ಟೆ. ಸರಿ, ಅದನ್ನಾದ್ರೂ ಭದ್ರವಾಗಿ ಹಿಡ್ಕೋ. ನಡಿ ಹೋಗೋಣ. ಇಲ್ಲ, ನಾನು ವಾಕಿಂಗ್ ಹೋಗ್ಬೇಕು. ವಾಕಿಂಗ್ ಅಲ್ವೋ, ವಾಕಿಂಗ್. ಹಂಗಾದ್ರೆ ನಿಂಗೂ ಇಂಗ್ಲಿಷ್ ತಲೆ ಗತ್ಲಿಲ್ಲ ಅನ್ನೋ. ಯಾಕಪ್ಪ? ಇವಾಗ ಕೇಳಪ್ಪ. WAL ಏನಪ್ಪ? ವಾಲ್. KING ಏನಪ್ಪ? ಕಿಂಗ್. WAL KING ಏನಪ್ಪ? ವಾಲ್ಕಿಂಗ್. ಹಂಗೇಳು. ಲಕ್ಷ್ಮಿ,
ಬಾಗಿಲು ಹಾಕಿದೆಯಲ್ಲ? ಅದು ಕಾಣಿಸ್ತಾನೆ ಇದೆಯಲ್ಲ. ಅಕ್ಕ ಸರಸ್ವತಿ ನಿಮ್ಮಲ್ಲಿದ್ದಾರೇನು? ಇದ್ರೆ ಇಷ್ಟೊತ್ತಿಗೆ ಹೊರಗಡೆ ಬರ್ತಿರ್ಲಿಲ್ವೇನು? ಎಲ್ಲಿ ಹೋಗಿದ್ದಾರೆ? ಅವ್ರೆಲ್ಲ ಬಂದ್ಮೇಲೆ ಕೇಳಿ ಹೇಳ್ತೀನಿ. ಅಲ್ಲ, ಟೆಲಿಗ್ರಾಮ್ ಬಂತು ಸರಿ, ಯಾರದ್ದು ಏನು ಅಂತ ಹೇಳ್ದೆ ಸುಮ್ಮನೆ ಓಡ್ ಹೋದ್ರೆ ಇಲ್ಲಿರೋರು ಏನ್ ತಿಳ್ಕೋಬೇಕು? ಮನೆಯವ್ರ ಮುಂದೆ ಹೇಳಿ ಹೋಗೋ ವಿಷಯವಾಗಿದ್ರೆ ಎಲ್ರ ಮುಂದೆ ಠಾಮ್ ಠಾಮ್ ಹೊಡೆದೇ ಹೋಗ್ತಿದ್ವಿ. ಅಂದ್ರೆ ಪುಟ್ಟ ಸಮಾಚಾರ ಏನು? ಗಂಡಸರ ವಿಷಯ. ಯಾವ್ಯಾವ ಊರಿನಲ್ಲಿ ಎಂತೆಂತ ಸ್ನೇಹಿತರಿರ್ತಾರೋ ಯಾರು ಗೊತ್ತು. ಇಲ್ಲಿರೋರ್ಗಿಂತ ಹೆಚ್ಚಾದ ಸ್ನೇಹಿತರು ನಮ್ಗೆಲ್ಲೂ ಇಲ್ಲ. ನಂಬಹುದಾ? ಹಾಗಾದ್ರೆ ಸರಿ, ಬಿಸಿಲಲ್ಲಿ ಬಂದಿದ್ದೀರಿ, ಹೆಚ್ಚೊತ್ತು ಕಾಯಿಸಲ್ಲ, ಬನ್ನಿ ಬಾಗಿಲು ತೆಗಿತೀನಿ. ಬನ್ನಿ. ನಿನ್ನತ್ರ ಇಟ್ಕೊಂಡು ನನ್ ಸತಾಯಿಸಿ ಬಿಟ್ಯಾ? ನಿನ್ನ ಕಾಲ ಮುರಿತೀನಿ. ಅಯ್ಯೋ, ಇದೆಯಾ ಬೇಡಿ, ಮದುವೆ ಆದ್ಮೇಲೆ ಮರೀರಿ. ಆಗ ಪತ್ನಿ ಸೇವೆನ ಈ ಪತಿ ದೇವರೇ ಮಾಡಬಹುದು. ನಿನಗೆ ಮದುವೆ ಹುಚ್ಚಿ ಹಿಡಿದು ಬಿಟ್ಟಿದೆ. ಹೌದು ಪಾಪ, ನಿಮಗ್ ಮಾತ್ರ ಇದೇನು? ಎಲ್ಲಿ ನನ್ ಮುಖ ನೋಡಿ ಹೇಳಿ. ನಾನ್ಯಾಕೆ ನಿನ್ನ ಮುಖ ನೋಡ್ಲಿ? ಬೇಕಾಗಿದ್ರೆ ನೀ ನನ್ನ ಮುಖ ನೋಡು. ಸರಿ, ಹಾಗೆ ಕಣ್ಮುಚ್ಚು. ಕಣ್ಣು ಮುಚ್ಕೊಂಡ್ರೆ ಈ ನಿಮ್ಮ ಮುದ್ದು ಮುಖ ಕಾಣಿಸಲ್ವಲ್ಲ? ಅಯ್ಯೋ ಅಜ್ಞಾನಿ, ಅಜ್ಞಾನಿ, ಒಳಗಣ್ಣಿಂದ ನೋಡು ಎಲ್ಲ ಚೆನ್ನಾಗಿ ಕಾಣುತ್ತೆ. ಮುಚ್ಕೋಬೇಡ. ನೋಡು, ನೀನ್ ಹೀಗೆಲ್ಲ ಮಾಡಿದ್ರೆ ನನ್ ಕೋಪ ಬರುತ್ತೆ. ನಾನ್ ಕಣ್ಣು ಬಿಡೋನವರೆಗೂ ಬಿಡ್ಕೊಡ್ದು. ಬಿಡ್ಲಾ? ಸುಂದರ, ಎಷ್ಟು ಹೊತ್ತು? ಮಾತಾಡದೆ ಇರ್ಬೇಕು. ನಡಿ. ಏನಿದು ಶಾಲಾ? ನಡಿ, ನಾನು ಹೇಳ್ತೀನಿ. ಎಲ್ಲಿಗೆ? ನಡಿ, ಕರ್ಕೊಂಡು ಹೋದಲ್ಲಿಗೆ. ಕಣ್ಬಿಡು. ಬಿಡ್ಲಾ? ಬಿಡು. ಕೆಂಪು ಜಟ್ಟರು ಸಿಲುಕಿದ್ದೇವೆ, ತುಂಬಾ ಚೆನ್ನಾಗಿದೆ. ನಿನ್ ಮನ್ಸು ಹೋಗ್ತಾ? ಒಪ್ಪದೆ ಇದು. ನೀವೊಂದು ಹುಲ್ಲು ಕಡ್ಡಿ ತಂದ್ಕೊಟ್ರು ಒಪ್ಪುತ್ತೆ. ಎಸೇರಿ ಉಟ್ಕೊಂಡು ನಿಮ್ಮ ಹತ್ರ ಬಂದು ಹೇಗಿದ್ರೆ ನಿಮ್ಗೆ ಹೇಗಿರುತ್ತೆ? ಅನುಭವ ಬಂದು ಹೇಳ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಸ್ವಲ್ಪ ತಡ್ಕೊ. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ. ಯಾವಾಗ ಬಂದ್ರಿ ನೀವೆಲ್ಲ? ಬೆಳಗ್ಗೆ ಇವ್ರ ಜೊತೆನೆ ಬಂದ್ರಿ. ಇಲ್ಲಿ ಬಿಡ್ರ, ಇರ್ಲಿ ಬಿಡ್ರಪ್ಪ, ಇದೆಲ್ಲ ಯಾಕೆ? ಅವ ನಂದು MSc ಪಾಸ್ ಆಯ್ತು. ಗುಡ್. ಚಕ್ರಪಾಣಿ MBBS 4th year first class. ವೆರಿ ಗುಡ್, ವೆರಿ ಗುಡ್. ಶ್ರೀಧರ, ವಾಟ್ ಅಬೌಟ್ ಯು? ಸರ್, ಫೈನಲ್ ಇಯರ್ BE ಫಸ್ಟ್ ರ್ಯಾಂಕ್ ನಲ್ಲಿ ಪಾಸ್ ಮಾಡಿದ್ದೀನಿ. ಗುಡ್ ಗುಡ್. ಎಲ್ಲ ತಮ್ಮ ದಯಾ ಸರ್, ನನ್ನೂ ಒಂದ್ ದಡ ಮುಟ್ಟಿಸ್ಬಿಟ್ರಿ. ಎಲ್ಲ ಭಗವಂತನ ದಯೆ ಅಂತ ಹೇಳಿ. ರಾಜೀವ, ನಿನ್ನ ಹುಡುಗರು ಯಾರೋ ನಿನ್ನನ್ನು ಕೈ ಬಿಡ್ಲಿಲ್ಲ. ನಿನ್ನ ಇಷ್ಟದಂತೆ ಪಾಸ್ ಮಾಡಿ ಈ ಹಳ್ಳಿಗೆ ಒಳ್ಳೆ ಹೆಸರು ತಂದಿದ್ದಾರೆ. ಹೌದು ಡಾಕ್ಟ್ರೆ, ಯಾವುದಕ್ಕೋಸ್ಕರ ನಾನು ಕಾಯ್ಕೊಂಡಿದ್ದೀನೋ ಅದು ಸಾರ್ಥಕವಾಗೋ ಕಾಲ ಹತ್ರ ಇರೋ ಹಾಗಿದೆ. ನನಗಿವತ್ತು ತುಂಬಾ ಸಂತೋಷ, ತುಂಬಾ ಸಂತೋಷ. ಹೇಳಿಯಾ? ಡಾಕ್ಟರ್ ಹತ್ರ ಮಾತಾಡ್ತಿದ್ದಾರೆ. ಈ 3 ಜನ ಸೇರ್ಕೊಂಡು ಎಲ್ಲ ಹೋಗ್ಬೇಕಂತೆ. ಅದಕ್ಕೆ ನನ್ ಕೇಳಿ ಹೇಳೋದು ಪ್ರಾಣ ಅಂತಿದ್ದಾರೆ. ಯಾರೊಬ್ರು ಹೇಳಿ, ಏನು ಸಮಾಚಾರ? ಏನಿಲ್ಲ ಮಾವ, ಫ್ರೆಂಡ್ಸ್ ಎಲ್ಲ ಸೈಟಿಂಗ್ ಹೋಗ್ತಾ ಇದ್ದಾರೆ. ಅದಕ್ಕೆ ನಾವು 3 ಜನ ಹೋಗೋಣ. ವಿಷಯ ಕೊಡ, ಮದುವೆ ಆದ ಹೆಣ್ಣು ಮುಗಿತಾ ಇದ್ವಿ. ಅದೇನು ಹೇಳ್ಬಾರ್ದೆ? ಅಯ್ಯ ನೋಡ್ಲಾರೆ ಸರಸ್ವತಿ, ಅಕ್ಕನಿಗೆ ನಾನು ಹೇಳಿದೆ ಅಂತ ಹೇಳಿ ಅವ್ರಿಗೆ ಎಷ್ಟು ದುಡ್ಡು ಬೇಕು ಅಷ್ಟು ನಾವು ಕೊಟ್ಟು ಕಳಿಸ್ತೀವಿ. ಈಗಲೇ ಹೊರಟ್ರಪ್ಪ.
ಕೇಶವ ಚಕ್ರಪಾಣಿ ಹುಡುಗರು ಸೈಟ್ ಸೀಯಿಂಗ್ ಹೋಗ್ಬೇಕಂತೆ. ಅದೇ ಗಲಾಟೆ. ಹೋಗ್ ಬಂದ್ರಪ್ಪ ಅಂತ ಹೇಳಿದೆ. ಸಂತೋಷ. ರಾಜೀವ, ನಂದೊಂದು ವಿಷಯ ಹೇಳಿ ಸರ್. ನನಗೂ ಒಬ್ಬ ಮಗಳು ಬೆಳೆದು ನಿಂತಿದ್ದಾಳೆ. ಯಾರು ನಂಬಿನ ಸರ್? ನೀವು ಹೇಳೋದಕ್ಕಿಂತ ಮುಂಚೆನೆ ನಾನು ಇದನ್ನ ನಿರ್ಧರಿಸಿದ್ದೀನಿ. ಅವಳು ಯಾವತ್ತಿದ್ರು ಈ ಮನೆ ಸೊಸೆ. ಮುಖ್ಯ ನೀವು ದೊಡ್ಡ ಮನಸ್ಸು ಮಾಡಿ ಹುಡುಗಿನ ಇಲ್ಲಿ ಕೊಡ್ಬೇಕಷ್ಟೇ. ಎಂಥ ಮಾತಾಡ್ತಾ ಇದೀಯ ರಾಜೀವ? ನಾನು ಆಸೆ ಪಟ್ಟು ಒಪ್ಪಿರೋದ್ರಿಂದಲೇ ಕೇಳಿದ್ದು. ನನಗಿಂತ ಮುಂಚೆ ನೀವು ಒಪ್ಪಿರೋದು ನನ್ನ ಮಗಳ ಪುಣ್ಯ. ರಾಜೀವ, ಬೆಳಗಾವಿಗೆ ಆಗಾಗ ಹೋಗಿ ಬರ್ತಾ ಇದ್ದೆ. ಶರಾವತಿ ಚೆನ್ನಾಗಿದ್ದಾಳೆ? ಮೊನ್ನೆ ತಾನೇ ಹೋಗಿ ಬಂದೆ ಸರ್. ಅದೊಂದು ವಿಷಯ ಆಗಾಗ ನನ್ನ ಮನಸ್ಸನ್ನ ಸುಮ್ಮನೆ ಚುಚ್ಚಿದ್ದೆ. ಇರ್ಲಿ ಎಲ್ಲ ಸರಿ ಹೋಗೋ ತನಕ ಸ್ವಲ್ಪ ಎಚ್ಚರಿಕೆಯಿಂದಿರು.